ಹಾಯ್ ಫ್ರೆಂಡ್ಸ್, ಸೊಸೆ ಸಾವಿತ್ರಿ 6ನೇ ಎಪಿಸೋಡ್ ಕಾದಂಬರಿ ಕತೆಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ನಮ್ಮ ಲೈಫ್ ಸ್ಟೋರಿ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬನ್ನಿ ಕತೆ ಶುರು ಮಾಡೋಣ. ಲಕ್ಷ್ಮೀ ನಿವಾಸದ ಹಾಲ್ನಲ್ಲಿ ಮೌನವೇ ಆವರಿಸಿತ್ತು. ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದ ಒಂದೇ ಒಂದು ಮಾತು ಎಲ್ಲರನ್ನೂ ಬೆಚ್ಚಿ ಬೀಳಿಸಿತ್ತು. 25 ವರ್ಷದ ಹಿಂದೆ ನಾಪತ್ತೆಯಾದ ಹೆಣ್ಣು ಮಗುವಿನ ಪ್ರಕರಣವನ್ನು ಮತ್ತೆ ತನಿಖೆ ಮಾಡುತ್ತಿದ್ದೇವೆ. ಸಾವಿತ್ರಿಯ ಹೃದಯ ಬಡಿತ ಹೆಚ್ಚಾಯಿತು. ಅವಳು ರಾಮಣ್ಣ, ನಾಗಮ್ಮ ಮತ್ತು ಶಾರದಾಳ ಮುಖಗಳನ್ನು ಗಮನಿಸಿದಳು. ಮೂವರ ಕಣ್ಣಲ್ಲೂ ಒಂದೇ ರೀತಿಯ ಭಯ ಕಾಣಿಸುತ್ತಿತ್ತು. ಇನ್ಸ್ಪೆಕ್ಟರ್ ಸರ್, ಇಷ್ಟು ವರ್ಷಗಳ ನಂತರ ಈ ಪ್ರಕರಣ ಯಾಕೆ ಮತ್ತೆ ಶುರುವಾಗಿದೆ ಎಂದು ರಾಮಣ್ಣ ಕೇಳಿದರು. ಇನ್ಸ್ಪೆಕ್ಟರ್ ತಮ್ಮ ಕೈಯಲ್ಲಿದ್ದ ಹಳೆಯ ಫೈಲ್ ತೆರೆದರು. ಕೆಲವು ಹೊಸ ಸಾಕ್ಷ್ಯಗಳು ಸಿಕ್ಕಿವೆ. ಅದಕ್ಕಾಗಿಯೇ ಈ ಪ್ರಕರಣವನ್ನು ಮತ್ತೆ ತೆರೆಯಲಾಗಿದೆ. ಯಾವ ಸಾಕ್ಷ್ಯಗಳು ಎಂದು ನಾಗಮ್ಮ ನಡುಗುವ ಧ್ವನಿಯಲ್ಲಿ ಕೇಳಿದಳು. ಒಂದು ಹಳೆಯ ಪತ್ರ ಮತ್ತು ಒಂದು ಬೆಳ್ಳಿ ಕಾಲುಂಗುರ. ಆ ಮಾತು ಕೇಳಿದ ಕ್ಷಣ ಶಾರದಾಳ ಕಣ್ಣಲ್ಲಿ ನೀರು ತುಂಬಿತು. ಆ ಕಾಲುಂಗುರ ಎಂದು ಅವಳು ನಿಧಾನವಾಗಿ ಹೇಳಿದಳು. ಸಾವಿತ್ರಿಗೆ ಏನೂ ಅರ್ಥವಾಗಲಿಲ್ಲ. ಇನ್ಸ್ಪೆಕ್ಟರ್ ಸಾವಿತ್ರಿಯ ಕಡೆ ತಿರುಗಿ ನೋಡಿದರು. ನಿಮ್ಮ ಹೆಸರು? ಸಾವಿತ್ರಿ. ನಿಮ್ಮ ಜನ್ಮ ದಿನಾಂಕ? ಸಾವಿತ್ರಿ ಉತ್ತರಿಸಿದಳು. ಇನ್ಸ್ಪೆಕ್ಟರ್ ತಕ್ಷಣ ಫೈಲ್ನಲ್ಲಿದ್ದ ದಾಖಲೆಗಳನ್ನು ನೋಡಿದರು. ಅವರ ಮುಖದಲ್ಲಿ ಆಶ್ಚರ್ಯ ಮೂಡಿತು. ಇದು ಹೇಗೆ ಸಾಧ್ಯ? ರಾಮಣ್ಣ ಗಾಬರಿಯಿಂದ ಹೇಳಿದರು. ಏನಾಯಿತು ಸರ್? ಈ ನಾಪತ್ತೆಯಾದ ಮಗುವಿನ ವಯಸ್ಸು ಮತ್ತು ಸಾವಿತ್ರಿಯ ವಯಸ್ಸು ಎರಡೂ ಒಂದೇ ಆಗಿವೆ. ಮನೆಯೊಳಗೆ ಮತ್ತೆ ಮೌನ ಆವರಿಸಿತು. ರಾಘವ ತಕ್ಷಣ ಮಾತನಾಡಿದ. ಸರ್, ನೀವು ಹೇಳುವುದೇನು? ನಾವು ಇನ್ನೂ ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ, ಆದರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕು. ಇನ್ಸ್ಪೆಕ್ಟರ್ ಶಾರದಾಳ ಕಡೆ ತಿರುಗಿದರು. ನೀವು ಶಾರದಾ ಅಲ್ವಾ? ಹೌದು. 25 ವರ್ಷಗಳ ಹಿಂದೆ ನೀವು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೀರಾ? ಶಾರದಾ ಕಣ್ಣೀರು ಒರೆಸಿಕೊಂಡು ತಲೆ ಆಡಿಸಿದಳು. ಹೌದು, ನನ್ನ ಮಗಳು ಕಾಣೆಯಾಗಿದ್ದಳು. ಸಾವಿತ್ರಿಯ ಉಸಿರು ನಿಂತಂತಾಯಿತು. ನಿಮ್ಮ ಮಗಳು? ಹೌದು, ಮಗಳೇ ಎಂದು ಶಾರದಾ ಅಳುತ್ತಾ ಹೇಳಿದಳು. ಅವಳನ್ನು ಹುಡುಕಲು ನಾನು ಊರು ಅಲೆದೆ, ಆದರೆ ಯಾರೂ ನನ್ನ ಮಗುವನ್ನು ಹುಡುಕಿಕೊಡಲಿಲ್ಲ. ರಾಮಣ್ಣ ತಲೆ ತಗ್ಗಿಸಿಕೊಂಡರು. ಇನ್ಸ್ಪೆಕ್ಟರ್ ತಮ್ಮ ಬ್ಯಾಗ್ನಿಂದ ಒಂದು ಚಿಕ್ಕ ಪಾರದರ್ಶಕ ಕವರ್ ತೆಗೆದರು. ಅದರೊಳಗೆ ಒಂದು ಹಳೆಯ ಫೋಟೋ ಇತ್ತು. ಫೋಟೋದಲ್ಲಿ 1 ವರ್ಷದ ಪುಟ್ಟ ಮಗು ನಗುತ್ತಿತ್ತು. ಸಾವಿತ್ರಿ ಆ ಫೋಟೋ ನೋಡಿದ ಕ್ಷಣ ಬೆಚ್ಚಿ ಬಿದ್ದಳು. ಆ ಮಗುವಿನ ಕುತ್ತಿಗೆಯಲ್ಲಿದ್ದ ಚಿಕ್ಕ ಲಕ್ಷ್ಮೀ ಡಾಲರ್ ಸರ, ಅದೇ ರೀತಿಯ ಸರ ಈಗ ತನ್ನ ಕುತ್ತಿಗೆಯಲ್ಲೂ ಇತ್ತು. ಅವಳು ತಕ್ಷಣ ತನ್ನ ಸರವನ್ನು ಮುಚ್ಚಿಕೊಂಡಳು. ಇದೇ ತರಹ ಇದೆ. ಶಾರದಾ ಅಳುತ್ತಾ ಮುಂದೆ ಬಂದಳು. ಆ ಸರವನ್ನು ನಾನು ನನ್ನ ಮಗಳಿಗೆ ಹಾಕಿದ್ದೆ. ನಾಗಮ್ಮ ಗಾಬರಿಯಿಂದ ಕುರ್ಚಿಯಲ್ಲಿ ಕುಳಿತಳು. ರಾಘವ ಏನೂ ಅರ್ಥವಾಗದೆ ಸಾವಿತ್ರಿ ಹತ್ರ ನೋಡಿದ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಮತ್ತೊಂದು ಕವರ್ ತೆರೆದರು. ಇದು DNA ಪರೀಕ್ಷೆಗೆ ಸಂಬಂಧಿಸಿದ ಅನುಮತಿ ಪತ್ರ. ನಮಗೆ ಸತ್ಯ ಬೇಕು. ಸಾವಿತ್ರಿ ಮತ್ತು ಶಾರದಾಳ DNA ಪರೀಕ್ಷೆ ಮಾಡಿದರೆ ಈ ರಹಸ್ಯಕ್ಕೆ ಉತ್ತರ ಸಿಗುತ್ತದೆ. ಆ ಮಾತು ಕೇಳಿದ ಕ್ಷಣ ಸಾವಿತ್ರಿಯ ಕಾಲಡಿ ನೆಲವೇ ಜಾರಿದಂತಾಯಿತು. ನಾನು ಶಾರದಾಳ ಮಗಳ? ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿತು. ರಾಘವ ಅವಳ ಕೈ ಹಿಡಿದು ಧೈರ್ಯ ಹೇಳಿದ. ಏನೇ ಸತ್ಯ ಇದ್ದರೂ ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ. ಆದರೆ ಅದೇ ಕ್ಷಣದಲ್ಲಿ ಮನೆಯ ಹೊರಗೆ ನಿಂತಿದ್ದ ಕಪ್ಪು ಕಾರಿನೊಳಗಿಂದ ಅಪರಿಚಿತ ವ್ಯಕ್ತಿ ಈ ಎಲ್ಲವನ್ನೂ ಗಮನಿಸುತ್ತಿದ್ದ. ಅವನು ಮೊಬೈಲ್ ತೆಗೆದು ಯಾರಿಗೋ ಕರೆ ಮಾಡಿದ. ಸಾರ್, ಸತ್ಯ ಹೊರಬರಲು ಶುರುವಾಗಿದೆ. ಅತ್ತ ಕಡೆಯಿಂದ ಗಂಭೀರ ಧ್ವನಿ ಕೇಳಿಸಿತು. ಯಾವುದೇ ಕಾರಣಕ್ಕೂ DNA ಪರೀಕ್ಷೆ ನಡೆಯಬಾರದು. ಅರ್ಥ ಆಯಿತಾ? ಆ ವ್ಯಕ್ತಿ ನಿಧಾನವಾಗಿ ನಕ್ಕ. ಸರಿ ಸರ್, ಇವತ್ತೇ ಕೆಲಸ ಮುಗಿಸುತ್ತೇನೆ. ಲಕ್ಷ್ಮೀ ನಿವಾಸದ ಮೇಲೆ ಮತ್ತೊಂದು ದೊಡ್ಡ ಅಪಾಯ ಕಾದಿತ್ತು. ಮುಂದುವರಿಯುತ್ತದೆ. ಎಪಿಸೋಡ್ 7ರಲ್ಲಿ DNA ಪರೀಕ್ಷೆಯನ್ನು ತಡೆಯಲು ಯಾರು ಸಂಚು ರೂಪಿಸುತ್ತಿದ್ದಾರೆ? ಸಾವಿತ್ರಿಯ ಜೀವಕ್ಕೆ ಅಪಾಯವೇ ಅನ್ನೋದನ್ನ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.